ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು ಈ ವರ್ಷ ಹೆಚ್ಚು ಪ್ರಚಲಿತವಾಗಿರುವಂತಹ FLN ಈ ಒಂದು ವಿಷಯದ ಕುರಿತು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ FLN ಅಂತ ಅಂದ್ರೆ ಏನು? ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಅಂತ ಅಂದರೆ ಓದೋದು, ಬರೆಯೋದು ಮತ್ತು ಮೂಲ ಗಣಿತ ಕೌಶಲ್ಯಗಳನ್ನು ಕಲಿಯೋದು ಅಂತ ಹೇಳಿಬಿಟ್ಟು ಅಲ್ವಾ. FLN ಫೌಂಡೇಶನಲ್ ಲಿಟರಸಿ ಆ್ಯಂಡ್ ನ್ಯೂಮರಸಿ, ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನ. ನಮಗೆಲ್ಲರಿಗೂ ಗೊತ್ತಿದೆ FLN ಅನ್ನೋದು ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಒಂದು ಅಡಿಯಲ್ಲಿ ಜಾರಿಗೆಗೊಳಿಸಲಾಗಿದೆ. ಏನಕ್ಕಪ್ಪ ಅಂತ ಅಂದರೆ ಭಾರತದಲ್ಲಿ 3ನೇ ತರಗತಿಯ ಅಂತ್ಯದ ವೇಳೆಗೆ ಎಲ್ಲ ಮಕ್ಕಳು ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಸಾಧಿಸುವುದನ್ನು ಖಚಿತಪಡಿಸಿಕೊಳ್ಳುವ ಒಂದು ಸವಾಲನ್ನು ಈ ನಿಪುಣ್ ಭಾರತ್ ಮಿಷನ್ ನಂತಹ ಸಮಗ್ರ ಉಪಕ್ರಮಗಳ ಮೂಲಕ ಇದನ್ನು ಪರಿಹರಿಸಲಾಗಿದೆ. ಸೊ ಬನ್ನಿ, ಈ ಒಂದು 2025 ಮತ್ತು 26ರ FLNನಲ್ಲಿ ಏನೇನು ಇದೆ ಅಂತ ಹೇಳಿಬಿಟ್ಟು. ಸೊ ನಾವಿಲ್ಲಿ ನೋಡಬಹುದು, ಇದು ಮೇನ್ ಆರಂಭಿಕ ಸಾಕ್ಷರತೆ ಬಂದ್ಬಿಟ್ಟು 9, ಸಂಖ್ಯಾಜ್ಞಾನಕ್ಕೆ 8 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಒಟ್ಟಾರೆ 17 ಕಲಿಕಾ ಫಲಗಳು, 17 ಲಕ್ಷ್ಯಾಸ್ ಕಲಿಕಾ ಫಲಗಳು, ಗುರಿಗಳು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ನೀವು ನೋಡಬಹುದು ಈ 17 ಕಲಿಕಾ ಫಲಗಳ ಪಟ್ಟಿ. ಓಕೆ, ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ. ಇದರೊಳಗಡೆ ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳು 9. ಅದರೊಳಗಡೆ ಬಂದ್ಬಿಟ್ಟು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯನ್ನು ನಡೆಸುವರು. ಸೊ ಇದರೊಳಗಡೆ ನೀವು ನೋಡಬಹುದು, ಇಲ್ಲಿ ಕಲಿಕಾ ಫಲಗಳ ಸಂಖ್ಯೆ ಕೊಟ್ಟಿದ್ದಾರೆ. 1 O ಅಂತ, ಇದು 0 ಅಲ್ಲ, ಇದು O ಅಂತ ಅಂದರೆ ಮೌಖಿಕವಾಗಿ ಮಕ್ಕಳು ಪಡೆದುಕೊಳ್ಳುವಂತಹ ಕಲಿಕಾ ಫಲಗಳು. ಮೌಖಿಕಕ್ಕೆ ರಿಲೇಟೆಡ್ ಆಗಿ 4 ಕಲಿಕಾ ಫಲಗಳು ಮೌಖಿಕಕ್ಕಿದೆ. 6 ಅಂತ ಅಂದರೆ ರೀಡಿಂಗು. ಅದಾದಮೇಲೆ ನೆಕ್ಸ್ಟು 2 W ಅಂತ ಅಂದರೆ ರೈಟಿಂಗು. ಓಕೆ, ಬನ್ನಿ ನೋಡೋಣ. 1 Oದಲ್ಲಿ ಹೇಳಿದೆ, 2 O ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು. 3 Oದಲ್ಲಿ ಹಾಡುಗಳು, ಕವನಗಳನ್ನು ಪಠಿಸುವರು. ಓರಲ್ ಅಲ್ವಾ ಇದು? ಸೊ ಎಲ್ಲ ಪಠಿಸುವರು. ಇಲ್ಲಿವರೆಗೆ ನಾವು ಸ್ಟಾರ್ಟಿಂಗಲ್ಲಿ ನಾವು ಯಾವುದೇ ರೀತಿಯ ರೀಡಿಂಗ್ ಮತ್ತು ರೈಟಿಂಗ್ ಇಲ್ಲ. ಸೊ 4 Oದಲ್ಲಿ ಕಥೆಗಳು, ಕವಿತೆಗಳು, ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಅಪರಿಚಿತ ಪದಗಳನ್ನು ಪುನರಾವರ್ತಿಸುವರು. ಓಕೆ, ನೆಕ್ಸ್ಟ್ ಅದಾದಮೇಲೆ ಈ 4 ಕಲಿಕಾ ಫಲಗಳ ಸಾಮರ್ಥ್ಯ ಗಳಿಸಿದ ಮೇಲೆ ನೆಕ್ಸ್ಟು 5R ರೀಡಿಂಗಿಗೆ ಬಂದ್ಬಿಟ್ಟು ಮಕ್ಕಳ ಸಾಹಿತ್ಯ ಅಥವಾ ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು, ಕಥಿಸುವರು ಮತ್ತೆ ಹೇಳುವರು. ಓಕೆ, ಇದು ರೀಡಿಂಗಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟು R ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು. 7R ವಯೋಮಾನಕ್ಕೆ ಸೂಕ್ತವಾದ 6ರಿಂದ 8 ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಿಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವರು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 7 ಕಲಿಕಾ ಫಲಗಳ ಆದಮೇಲೆ ನೆಕ್ಸ್ಟ್ ಬರೋದು 8W ಅಂತ ಅಂದರೆ ರೈಟಿಂಗ್, ಬರೆಯುವುದು. ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಅಥವಾ ಸರಳ ವಾಕ್ಯಗಳನ್ನು ರಚಿಸುವರು. ಅಂದರೆ ಇಲ್ಲಿ ಬರುತ್ತೆ ಬರವಣಿಗೆ. ಫಸ್ಟು ಮೌಖಿಕ ಓರಲ್ ಬರುತ್ತೆ, ಅದಾದಮೇಲೆ ನೆಕ್ಸ್ಟು ರೀಡಿಂಗ್ ಬರುತ್ತೆ, ಅದಾದಮೇಲೆ ರೈಟಿಂಗ್. ಓಕೆ, ನಮ್ಮ ಒಂದು ಈ ಎಲ್ಲ ಒಂದು ಹಂತಗಳು LSRW. ಫಸ್ಟು ಲಿಸ್ನಿಂಗ್, ನೆಕ್ಸ್ಟು ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅಂತ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇದೆ. ಸೊ ಲಾಸ್ಟ್ 9Wದಲ್ಲಿ ಸ್ಪಷ್ಟ ಬರವಣಿಗೆಯೊಂದಿಗೆ 4ರಿಂದ 5 ಸಣ್ಣ ವಾಕ್ಯಗಳನ್ನು ಬರೆಯುವರು. ಇದಿಷ್ಟು FLN ಕಲಿಕಾ ಫಲಗಳು. ಅದರೊಳಗೆ ಬುನಾದಿ ಸಾಕ್ಷರತೆ ಅಂದರೆ FL ಬಗ್ಗೆ. ಓಕೆ, ಫೌಂಡೇಶನಲ್ ಲಿಟರಸಿ ಬಗ್ಗೆ. ಓಕೆ, ನೆಕ್ಸ್ಟ್ ಬರೋಣ ಬುನಾದಿ ಸಂಖ್ಯಾಜ್ಞಾನದ ಕಲಿಕಾ ಫಲಗಳು. ಇದು ಗಣಿತ ವಿಷಯಕ್ಕೆ ಸಂಬಂಧಿಸಿದ್ದು, ಇದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದೆ. ಅಷ್ಟೇ ಅಲ್ಲದೆ ಕೋರ್ ಸಬ್ಜೆಕ್ಟಿಗೂ ಸಹ ಸಂಬಂಧಿಸಿದೆ. ಉದಾಹರಣೆಗೆ ವಿಜ್ಞಾನದಲ್ಲೂ ಸಹ ಕನ್ನಡ ಬರುತ್ತೆ, ಸಮಾಜದಲ್ಲೂ ಸಹ ಕನ್ನಡ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಗಣಿತ ವಿಷಯಕ್ಕೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟು ಇಲ್ಲಿ N ಅಂತ ಹೇಳಿಬಿಟ್ಟು ನೀವು ನೋಡಬಹುದು. ಎಲ್ಲ ಕಲಿಕಾ ಫಲಗಳು 8 ಕಲಿಕಾ ಫಲಗಳು ಗಣಿತಕ್ಕೆ ಸಂಬಂಧಿಸಿದೆ. ಸೊ ಈ ಎಲ್ಲ ಕಲಿಕಾ ಫಲಗಳಿಗೂ N ಅಂತ ಮೆನ್ಷನ್ ಮಾಡಿದ್ದಾರೆ. N ಅಂತ ಅಂದರೆ ಸಂಖ್ಯಾಜ್ಞಾನ. ಓಕೆ, ನ್ಯೂಮರಸಿ ಬಗ್ಗೆ 10N ವಸ್ತುಗಳನ್ನು ಎಣಿಸುವವರು ಮತ್ತು 99ರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು ಮತ್ತು ಹೇಳುವರು. ಓಕೆ, ಸ್ಟಾರ್ಟಿಂಗ್ ಹಂತ ಆಗಿರೋದ್ರಿಂದ ಇಲ್ಲಿ ಹೇಳೋದಕ್ಕೆ ಹೆಚ್ಚಿನ
ಪ್ರಾವಿಷನನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು 11N ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುವರು. ಇಲ್ಲಿ ಆಕಾರ ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನಷ್ಟೇ ರಚಿಸ್ತಾರೆ. ಓಕೆ, ನೆಕ್ಸ್ಟ್ 12N ದೈನಂದಿನ ಜೀವನದಲ್ಲಿ 99ರವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸಿ ಒಟ್ಟು ಮೊತ್ತ 99 ಮೀರದಂತೆ ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವರು. ಓಕೆ, ನಾವು ಈಸಿಯಾಗಿ 99ವರೆಗೆ ಅವರಿಗೆ ಸಂಕಲನ ಮತ್ತು ವ್ಯವಕಲನವನ್ನು ಕಲಿಸ್ಕೊಟ್ಬಿಟ್ರೆ ನೆಕ್ಸ್ಟ್ ಅವರು ಈಸಿಯಾಗಿ 3 ಅಂಕೆ ಸಂಖ್ಯೆ 4 ಅಂಕೆ ಸಂಖ್ಯೆ ಇದೇ ರೀತಿಯಾಗಿ ಮಾಡಿಕೊಂಡು ಹೋಗ್ತಾರೆ. ನೆಕ್ಸ್ಟ್ 13N ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ವಿಭಜನೆಯನ್ನು ಭಾಗಾಕಾರವನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು. ಎಷ್ಟೋ ಮಕ್ಕಳಿಗೆ ಗುಣಾಕಾರ ಅನ್ನೋದನ್ನಷ್ಟೇ ಗೊತ್ತು. ನಾವು ಗುಣಾಕಾರದ ಲೆಕ್ಕಗಳು ಅಂತ ಹೇಳ್ತೀವಿ. ಗುಣಾಕಾರ ಅಂತ ಅಂದರೆ ಏನು? ಹೌದು, ಅದು ಪುನರಾವರ್ತಿತ ಸಂಕಲನವನ್ನು ನಾವು ಗುಣಾಕಾರ ಅಂತ ಹೇಳ್ತೀವಿ ಅನ್ನೋದು ಎಷ್ಟೋ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿಬಿಟ್ಟು 2 + 2 + 2 6, 2 3s 6 ಅನ್ನೋದನ್ನು ನಾವು ಫಸ್ಟ್ ಸ್ಟಾರ್ಟಿಂಗ್ ಬೇಸಿಕ್ ಹಂತದಲ್ಲೇ ಹೇಳ್ಕೊಡ್ಬೇಕಾಗತ್ತೆ. ಸೊ ಅದನ್ನು ನಾವು ಅದಲ್ಲದೆ ಇಲ್ಲಿ ಭಾಗಾಕಾರವನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸೋದನ್ನು ಹೇಳ್ಕೊಡ್ಬೇಕು. ಮತ್ತು 2, 3 ಮತ್ತು 4ರ ಗುಣಾಕಾರದ ಮಗ್ಗಿಯ ನೈಜ ಸಂಗತಿಗಳನ್ನು ರಚಿಸುವರು. ಇದೇ ರೀತಿ ಪುನರಾವರ್ತಿತ ಸಂಕಲನದ ನಿಯಮವನ್ನು ಬಳಸಿ ನಾವು 2, 3 ಮತ್ತು 4ರ ಮಗ್ಗಿಯನ್ನು ನಾವು ಹೇಳ್ಕೊಡ್ಬೇಕು. ಓಕೆ, ನೆಕ್ಸ್ಟ್ 14Nನಲ್ಲಿ 2 ಆಯಾಮದ ಆಕೃತಿಗಳಾದ ಆಯತ, ತ್ರಿಭುಜ, ವೃತ್ತ, ಅಂಡಾಕಾರದಂತಹ ಇತ್ಯಾದಿ ಆಕಾರಗಳನ್ನು ಗುರುತಿಸುವರು ಮತ್ತು ವಿವರಿಸುವರು. ಇದಕ್ಕೆ ಸಂಬಂಧಿಸಿದಂಥ ಈ ಒಂದು ಆಕಾರಗಳನ್ನು ಹೋಲುವಂತಹ ಬಹಳಷ್ಟು ಉದಾಹರಣೆಗಳನ್ನು ನಾವು ನಿಜ ಜೀವನದಲ್ಲಿ ನೋಡ್ತೀವಿ. ಸೊ ಅವುಗಳನ್ನು ಎಕ್ಸಾಂಪಲ್ ಆಗಿ ತೊಗೊಂಡ್ಬಿಟ್ಟು ಮಕ್ಕಳೇ ಹೇಳಬೇಕು ಮತ್ತು ಅದನ್ನು ಅವರು ಗುರುತಿಸಬೇಕು ಮತ್ತು ಅವರು ಅದನ್ನು ವಿವರಿಸಬೇಕು. ಓಕೆ, ನೆಕ್ಸ್ಟ್ 15Nರಲ್ಲಿ ರಾಡ್ ಅಥವಾ ಕೋಲು, ಪೆನ್ಸಿಲ್, ದಾರ, ಕಪ್, ಚಮಚ, ಮಗ್ ಇತ್ಯಾದಿಗಳಂತಹ ಪ್ರಮಾಣಿತವಲ್ಲದ ಘಟಕಗಳನ್ನು ಬಳಸಿಕೊಂಡು ಉದ್ದ, ದೂರ, ಎತ್ತರ, ಸಾಮರ್ಥ್ಯವನ್ನು ಅಂದಾಜು ಮತ್ತು ಅಳತೆ ಮಾಡುತ್ತಾರೆ. ಅವರೇ ಸ್ವತಃ ಅಳತೆಯನ್ನು ಮಾಡಬೇಕಾಗತ್ತೆ. ಓಕೆ, ಮತ್ತು ಸರಳ ಸಮತೋಲನವನ್ನು ಬಳಸಿಕೊಂಡು ತೂಕವನ್ನು ಹೋಲಿಸುವರು. ಸೊ ಇಲ್ಲೂ ಅಷ್ಟೇ ನಾವು ಗಣಿತದ ಕಿಟ್ಟನ್ನು ಬಳಸಿಬಿಟ್ಟು ನಾವು ಸರಳ ಸಮತೋಲನವನ್ನು ತೂಕದ ಮೂಲಕ ಅವರಿಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬಹುದು. ಓಕೆ, ನೆಕ್ಸ್ಟ್ 16Nನಲ್ಲಿ ದೂರ, ಹತ್ತಿರ, ಮೇಲೆ, ಕೆಳಗೆ, ಎಡ, ಬಲ, ಮುಂದೆ, ಹಿಂದೆ ಇತ್ಯಾದಿ ವಿಶೇಷ ಶಬ್ದಗಳನ್ನು ಬಳಸುತ್ತಾರೆ. ಸೊ ಯಾವ ವಸ್ತು ದೂರದಲ್ಲಿದೆ, ಯಾವ ವಸ್ತು ಹತ್ತಿರದಲ್ಲಿದೆ, ಇದು ಒಂದು ಬೇಸಿಕ್ ಕಾನ್ಸೆಪ್ಟ್ ಅಲ್ವಾ. ಸೊ ಯಾವ ವಸ್ತು ಮೇಲಿದೆ, ಕೆಳಗಡೆ ಇದೆ, ಎಡದಲ್ಲಿ ಯಾವ ವಸ್ತು ಇದೆ, ಬಲ ಎಲ್ಲಿ ಯಾವುದಿದೆ. ಉದಾಹರಣೆಗೆ ಒಂದು ರೆಡ್ ಅಂತ ಹೇಳಿಬಿಟ್ಟು ಬರೆದುಬಿಟ್ಟು ಇಯ ಎಡಭಾಗದಲ್ಲಿ ಯಾವ ಲೆಟರ್ ಇದೆ, ಇಯ ಬಲಭಾಗದಲ್ಲಿ ಯಾವ ಒಂದು ಲೆಟರ್ ಇದೆ ಅನ್ನೋದನ್ನು ಸಹ ನಾವು ಐಡೆಂಟಿಫೈ ಮಾಡೋಕ್ಕೆ ಹೇಳ್ಬೋದು. ನೆಕ್ಸ್ಟು 17N ಲಾಸ್ಟ್ ಒನ್ 100 ರೂಪಾಯಿವರೆಗಿನ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟು ನಡೆಸುವರು. ನಾವೆಲ್ಲ ಮುಂಚೆ ಎಲ್ಲ ಮಾಡ್ತಾ ಇದ್ವಿ ಏನಂತ ಹೇಳಿಬಿಟ್ಟು ಒಂದು ಸಂತೆನ ನಡೆಸ್ತಾ ಇದ್ವಲ್ವಾ. ಸೊ ಅದೇ ರೀತಿ ನಾವು ಆ FLN ಮಕ್ಕಳನ್ನ ಕೂರಿಸ್ಕೊಂಡು ನಾವು 100 ರೂಪಾಯಿನ ಅಷ್ಟೇ ಅವರಿಗೆ ಖರ್ಚಿಗೆ ಅಂತ ಹೇಳಿಬಿಟ್ಟು 100 ರೂಪಾಯಿನ ಕೊಟ್ಟುಬಿಟ್ಟು ಇದರಲ್ಲಿ ಸಂತೆಯಲ್ಲಿ ತಗೊಂಬ ಅಂತ ಹೇಳಿಬಿಟ್ಟು ಆ ವಹಿವಾಟು ನಡೆಸೋಕ್ಕೆ ಅವರಿಗೆ ಬಿಡಬೇಕಾಗತ್ತೆ. ಸೊ ಇದಿಷ್ಟು ವೆರಿ ಸಿಂಪಲ್ ಆಗಿರುವಂತಹ FLN ಕಲಿಕಾ ಫಲಗಳ ಪಟ್ಟಿ. ನಾವು ಅಕ್ಷರ ಜ್ಞಾನಕ್ಕೆ ಸಂಬಂಧಪಟ್ಟಂಥ 9 ಕಲಿಕಾ ಫಲಗಳು ಅಷ್ಟೇ ಅಲ್ಲದೆ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂಥ 8 ಕಲಿಕಾ ಫಲಗಳನ್ನು ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಬಂದರೆ ಅನುಬಂಧ 1ರಲ್ಲಿ ಶಾಲಾ ಹಂತದಿಂದ ಜಿಲ್ಲಾ ಹಂತದವರೆಗೆ ಶಿಕ್ಷಕರ, ಮುಖ್ಯ ಶಿಕ್ಷಕರ ಹಾಗೂ ಅನುಷ್ಠಾನಾಧಿಕಾರಿಗಳ ಜವಾಬ್ದಾರಿಗಳನ್ನು ನೋಡ್ಬೋದು. ಮುಖ್ಯ ಶಿಕ್ಷಕರು ಈ ಒಂದು ಶಾಲೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ FLNಗೆ ಒಂದು ತಯಾರಿ ಮಾಡಿಕೊಳ್ಬೇಕು ಅನ್ನೋದನ್ನು ಬಹಳ ಸುಸೂತ್ರವಾಗಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಹಾಗೆ ಸ್ಲೈಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಬಹಳಷ್ಟು ಪಾಯಿಂಟ್ಸ್ಗಳಿದೆ. ಅದನ್ನು ನಿಧಾನವಾಗಿ ಮುಖ್ಯ ಶಿಕ್ಷಕರು ಮತ್ತು ಶಾಲೆಯ ಎಲ್ಲ ಶಿಕ್ಷಕರು ಈ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ಓದ್ಕೊಂಡ್ಬಂದರೆ ಇಷ್ಟು ಈಸಿಯಾಗಿ FLN ಬಗ್ಗೆ ಮತ್ತು FLN ಯಾಕೆ ಕೊಟ್ಟಿದ್ದಾರೆ, FLNನ ಮಹತ್ವ ಏನಕ್ಕೆ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಇದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನು ಬಹಳ
ಮಹತ್ವವಾದ ಒಂದು ಸಂಗತಿಯಾಗಿದೆ ಅನ್ನೋದನ್ನು ಈಸಿಯಾಗಿ ತಿಳ್ಕೊಬೋದು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಕ್ಲಸ್ಟರ್ ಹಂತದ ಜವಾಬ್ದಾರಿಗಳು ಅಂದರೆ CRPಗಳು ಏನೇನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೇಜಲ್ಲಿ ವಲಯ ಮಟ್ಟದ ಜವಾಬ್ದಾರಿಗಳು BO BRC ECO BRPಗಳು ಏನು ಮಾಡಬೇಕು ಅನ್ನೋದನ್ನು ಹಂತ ಹಂತವಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಿಲ್ಲಾ ಮಟ್ಟದ ಜವಾಬ್ದಾರಿಗಳಾಗಿರಬಹುದು. ಸೊ ಬಹಳಷ್ಟು ಈ ಒಂದು ಇದನ್ನು ನೋಡಬಹುದು. ಅಷ್ಟೇ ಅಲ್ಲದೆ ಅನುಬಂಧ 4ರಲ್ಲಿ ನೀವು ನೋಡಬಹುದು ಶಾಲಾ ಹಂತದ ನಮೂನೆಗಳು ಪ್ರತಿ ಮಾಹೆಯ 3ನೆಯ ಕೆಲಸದ ದಿನ ಕ್ಲಸ್ಟರ್ ಹಂತಕ್ಕೆ CRP ನೀಡಬೇಕು. ನಾವು ಶಾಲಾ ಹಂತದಲ್ಲಿ ಎಲ್ಲ ಒಂದು ಈ ಒಂದು FLN ಫಾರ್ಮ್ಯಾಟ್ಸ್ ಇದೆ, ಅದನ್ನೆಲ್ಲ ತುಂಬಿಟ್ಟು ನಾವು ಪ್ರತಿ ಮಾಹೆಯ 3ನೇ ಕೆಲಸದ ದಿನ ಕ್ಲಸ್ಟರ್ ಹಂತಕ್ಕೆ ನಾವು ಕೊಡಬೇಕಾಗತ್ತೆ. ನೆಕ್ಸ್ಟು ಕ್ಲಸ್ಟರ್ ಹಂತದ್ದು ಅವ್ರು ಕೊಡ್ತಾರೆ. ನೆಕ್ಸ್ಟು ತಾಲೂಕು ಹಂತ, ನೆಕ್ಸ್ಟು ಜಿಲ್ಲಾ ಹಂತದ್ದು ಯಾವಾಗ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಟೈಮ್ ಟೇಬಲ್ ಸಹ ಇದೆ, ಆ ಒಂದು ಪ್ಲ್ಯಾನ್ ಇದೆ. ಸೊ ಇದಿಷ್ಟು FLNಗೆ ಸಂಬಂಧಿಸಪಟ್ಟಂತೆ. ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾನು ಆರಂಭಿಕ ಸಾಕ್ಷರತೆ ಸಂಖ್ಯಾಜ್ಞಾನದ ಈ ಒಂದು ಕ್ರಿಯಾ ಯೋಜನೆಯನ್ನು ನೋಡೋಣಂತೆ. ಧನ್ಯವಾದಗಳು ಫ್ರೆಂಡ್ಸ್.